ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೋಷಿತರ ಸ್ವಾಭಿಮಾನದ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವ ಈ ನಾಡಿನ ಶೋಷಿತ ಸಮುದಾಯದ, ಅದರಲ್ಲೂ ದಲಿತ ಸಮುದಾಯದ ರಾಜಕೀಯ ಧುರೀಣರನ್ನ ಕಡೆಗಣಿಸುತ್ತಾ ಬಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಬಿ ಬಸವಲಿಂಗಪ್ಪ, ಕೆ.ಎಚ್. ನಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್, ಟಿ.ಎನ್. ನರಸಿಂಹಮೂರ್ತಿ ಹೀಗೆ ಹತ್ತಾರು ಮುಖಂಡರುಗಳನ್ನ ಹೆಸರಿಸಬಹುದು. ಇದು ಕಾಂಗ್ರೆಸ್ ಪಕ್ಷವು ಎಸಗಿರುವ ನಯವಂಚನೆಗೆ ಸಾಕ್ಷಿ. ಈ ನಯವಂಚನೆಯ ಮುಂದುವರಿಕೆಗೆ ಮತ್ತಷ್ಟು ಸಾಕ್ಷಿ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಮುಂತಾದ ಹಿರಿಯರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸದೆ ಮತ್ತೆ ಅನ್ಯಾಯ ಎಸಗುತ್ತಲೇ ಮುನ್ನಡೆಸ್ತಾ ಇರುವಂತದ್ದು. ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕರುಗಳು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಇರಲಿ, ಸಚಿವ ಸಂಪುಟಕ್ಕೆ ಸೇರಲು ಹರಸಾಹಸ ಮಾಡುವಂತೆ, ದುಂಬಾಲು ಬೀಳುವಂತೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಹುನ್ನಾರಗಳನ್ನ ದಲಿತ ಸಮುದಾಯ ಬಹಳ ಎಚ್ಚರದಿಂದ ಗಮನಿಸ್ತಾ ಇದೆ. ಈ ಹಿಂದೆ ದಲಿತರನ್ನ ಕಡೆಗಣಿಸಿದ್ದಕ್ಕೆ ಅಧಿಕಾರ ಕಳೆದುಕೊಂಡಿದ್ದನ್ನ ನೆನಪಿಸುತ್ತಿದೆ. ದಲಿತ ಸಮುದಾಯದ ಹಿರಿಯ ನಾಯಕರು, ಸಮಶೋಷಿತ ಜನತೆಯ ಆಶಾ ಕಿರಣವಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಮೊದಲ ಹಂತದ ಸಚಿವ ಸಂಪುಟ ಈ ನಾಡಿನ ದಲಿತರು ಮತ್ತು ದಲಿತ ಸಮುದಾಯಕ್ಕೆ ಮಾಡಿರುವ ಮಹಾಮೋಸ, ಅನ್ಯಾಯದ ಪರಮಾವಧಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ದಲಿತರು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ನೇರ ಆರೋಪ ಮತ್ತು ಖಂಡನೀಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಆಯಾ ಇಲಾಖೆಗಳಲ್ಲಿ ಸಮರ್ಥವಾಗಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ, ರಾಜ್ಯದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರ ಕೈಗೊಂಡು ಚುನಾವಣೆ ಉಪಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿರುವ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹಗಲಿರುಳು ಶ್ರಮಿಸಿ ಯಶಸ್ವಿಯಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉತ್ತಮ ಖಾತೆ ನೀಡಿ ಸಚಿವ ಸಂಪುಟಕ್ಕೆ ಸೇರ್ಪಡಿಸಿ ದಲಿತ ಸಮುದಾಯದ ಸಮರ್ಥ ನಾಯಕರಿಗೆ ರಾಜಕೀಯ ಮನ್ನಣೆ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ. ಮುಂಬರುವ ಎಲ್ಲಾ ಜಿಲ್ಲಾ, ತಾಲೂಕಿನ ಜಿಬಿಎ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬಹುಮುಖ್ಯ ಎಂಬುದನ್ನ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯ. ಇದು ಮಾತ್ರವಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗಳು ಆರಂಭವಾಗಲಿ ಎಂಬ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಎಚ್.ಸಿ. ಸಿದ್ದಲಿಂಗಯ್ಯ, ಪುರುಷೋತ್ತಮ್, ಮಾಜಿ ಮೇಯರ್ ಡಿ.ಜಿ. ಸಾಗರ್, ವಾಣಿ ಶಿವರಾಮ್, ಗುರುಪ್ರಸಾದ್ ಕೆರೆಗೋಡು, ಸಿ.ಎಂ. ಮುನಿಯಪ್ಪ, ಹಿಂದೂಧರ್ ಹೊನ್ನಾಪುರ, ಎನ್. ಮುನಿಸ್ವಾಮಿ, ಮಾವಳ್ಳಿ ಶಂಕರ್, ಡಾಕ್ಟರ್ ಎಂ. ವೆಂಕಟೇಸ್ವಾಮಿ, ಡಿ. ಶಿವಶಂಕರ್, ವಿ. ನಾಗರಾಜ್, ಎನ್. ಮೂರ್ತಿ, ಅಣ್ಣಯ್ಯ, ಜಂಬೂದ್ವೀಪದ ಸಿದ್ರಾಯಿ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ಪಿಟಿಸಿಎಲ್ ಮಂಜುನಾಥ್, ಮುನಿ ಆಂಜನಪ್ಪ, ಕಮಲಮ್ಮ, ಡಾಕ್ಟರ್ ದೇವಾನಂದ್, ಜೈಕಾಂತ್, ಚಾಲುಕ್ಯ, ಸಿದ್ದಪ್ಪ, ಜೆ.ಕೆ.ವಿ.ಕೆ, ಶ್ರೀ ರುದ್ರಮುನಿ, ಬಿ. ಶಿವಣ್ಣ, ತುಮಲಾ ರಾಮಣ್ಣ, ರಾಜಗೋಪಾಲ್, ಸೋಮಶೇಖರ್ ಬಣ್ಣದಮನೆ, ಎಸ್. ಶೇಖರಪ್ಪ, ಸೋಮಶೇಖರ್ ತುಮಕೂರು, ಬಾಬು ಪಾಸ್ವಾನ್ ಹಾಗೂ ದಲಿತ ಸಂಘಟನೆಗಳ ಎಲ್ಲಾ ಸಂಸ್ಥೆಗಳ ಕರ್ನಾಟಕದ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಜಿ ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ಮೂಲ ಉದ್ದೇಶ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕು, ಉಪಮುಖ್ಯಮಂತ್ರಿ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬೆಂಗಳೂರಿಗೆ ಒಂದು 100 ಬಸ್ಸು ನರಸೀಪುರ ಕ್ಷೇತ್ರದಿಂದ ಬಂದಿದ್ದೀವಿ ನಾವು. ಮತ್ತೆ ಈ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಅಂದ್ರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಕ್ಷೇತ್ರ ಅಭಿವೃದ್ಧಿಲಿ ಆಗ್ಬೋದು, ಇಡೀ ರಾಜ್ಯದಲ್ಲಿ ಆಗ್ಬೋದು, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಅನುಯಾಯಿ ಅಂದ್ರೆ ಡಾಕ್ಟರ್ ಮಹದೇವಪ್ಪ ಸಾಹೇಬ್ರು ಅಂತ ಎಲ್ಲ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಅವ್ರ ಅನುಯಾಯಿಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಮ್ಮ ಒಂದು ಬೇಡಿಕೆ. ನಮ್ಮ ಭಾಗದಲ್ಲಿ ವರ್ಣ ಆಗ್ಬೋದು, ಟಿ ನರಸೀಪುರ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಮೈಸೂರು ಭಾಗ, ಇಲ್ಲಿ ದಲಿತರೇ ಜಾಸ್ತಿ ಇರೋದ್ರಿಂದ ನಮ್ಮ ದಲಿತರ ನಾಯಕ ಶ್ರೀನಿವಾಸ್ ಪ್ರಸಾದ್, ಧ್ರುವನಾರಾಯಣ್ ಬಿಟ್ರೆ ಎಚ್.ಸಿ. ಮಹದೇವಪ್ಪ ಸಾಹೇಬ್ರೆ ಇರೋದು. ಎಚ್.ಸಿ. ಮಹದೇವಪ್ಪ ಸಾಹೇಬ್ರಿಗೋಸ್ಕರ ನಾವು ಹಗಲಿರುಳು ಹೋರಾಟ ಮಾಡ್ತೀವಿ. ಅವ್ರ ಖಾತೆನ ಕೊಡ್ಲೇಬೇಕು. ಸರ್ಕಾರ ಏನಾದ್ರು ಖಾತೆ ಕೊಡ್ಲಿಲ್ಲ ಅಂದ್ರ ಮುಂದೊಂದು ದಿನ ಸಫರ್ ಕೊಡ್ಬೇಕಾಯ್ತು. ಯಾಕಂದ್ರೆ ಮೈಸೂರು, ಚಾಮರಾಜನಗರ, ಹಾಸನ ಭಾಗದಲ್ಲಿ ದಲಿತರೇ ಜಾಸ್ತಿ ಆಗಿರೋದು. ನಾವು ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ, ಸಿದ್ದರಾಮಯ್ಯ ಅವರಲ್ಲಿ ಮನವಿ,
ನಮ್ಮ ಮನವಿ ಏನಪ್ಪಾ ಅಂತಂದ್ರ ನಮ್ಗೆ ಕೆಲಸ ಮಾಡೋರ ಡಿ ಕೆ ಶಿವಕುಮಾರ್ ಅವ್ರ ಕೂಲಿ ಕೇಳಿದ್ರು, ಮಾದೇವಪ್ಪ ಅವ್ರ ಕೆಲಸ ಮಾಡೋರ ಕೂಲಿ ಕೊಡಿ, ಅಭಿವೃದ್ಧಿ ಮಾಡೋರ. ಯಾರೋ ವಿರೋಧ ಪಾರ್ಟಿ ಮಾದೇವಪ್ಪ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ಬೋದು. ಒಳ ಮೀಸಲಾತಿ ವಿಚಾರದಲ್ಲಿ ಮಾದೇವಪ್ಪ ತಕ್ಕಂತ ದಿಟ್ಟ ನಿರ್ಧಾರ ಯಾವುದೇ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ಲಿಲ್ಲ. ಇನ್ನು ಮುಂದೆ ದಲಿತರು ಎಡ ಆಗ್ಬೋದು ಬಲ ಆಗ್ಬೋದು, ಎಲ್ರು ಒಮ್ಮತವಾದ ಓಟ್ ಬೇಕು ಅಂದ್ರ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಮಿನಿಸ್ಟ್ರಿ ಕೊಡ್ಬೇಕು, ಉಪಮುಖ್ಯಮಂತ್ರಿ ಕೊಡ್ಬೇಕು. ಈ ಸಂದರ್ಭದಲ್ಲಿ ನಾನು ಹೈಕಮಾಂಡ್ಗಳಿಗೆ ರಾಹುಲ್ ಗಾಂಧಿ ಆಗ್ಬೋದು, ವೇಣುಗೋಪಾಲ್ ಸರ್ ಆಗ್ಬೋದು, ಸುರ್ಜಿವಾಲಾ ಆಗ್ಬೋದು, ಮತ್ತೆ ನಮ್ಮ ಖರ್ಗೆ ಸಾಹೇಬ್ರ ಆಗ್ಬೋದು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬ್ರ ಆಗ್ಬೋದು, ನಮ್ಗೆ ಸಿದ್ದರಾಮಯ್ಯ ಅವ್ರೆ ಕಡೆಯಲ್ಲಿ ಒಂದು ಮನವಿ, ಹಳೆಯ ಸ್ನೇಹಿತನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಂದು ಸಚಿವ ಸ್ಥಾನ ಕೊಡ್ಬೇಕು. ಮುಂದೆ ಸುನಿಲ್ ಬೋಸ್ ಆಗ್ಲಿ, ಯತೇಂದ್ರ ಅವರಾಗ್ಲಿ ಬೆಳೆಯಕ್ಕೆ ಮಾದೇವಪ್ಪರ ಮಾರ್ಗದರ್ಶನ ಇರ್ಲಿ. ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು ನಮ್ಮ ರಾಜ್ಯ ಕಂಡಂತ ಅಪರೂಪದ ವ್ಯಕ್ತಿ ಮತ್ತು ಅದ್ಭುತ ರಾಜಕಾರಣಿ. ಇವರು ಶೋಷಿತ ವರ್ಗಗಳ ಹರಿಕಾರರು ಮತ್ತು ಹಿಂದುಳಿದ ವರ್ಗಗಳ ಮತ್ತು ಎಲ್ಲಾ ಜನಾಂಗದ ನಾಯಕರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು ಸುಮಾರು ಹಲವಾರು ವರ್ಷಗಳಿಂದ ಹಲವಾರು ಮಂತ್ರಿಮಂಡಲಗಳಲ್ಲಿ ಆ ಮಂತ್ರಿ ಸ್ಥಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಬಂದಿರ್ತಾರೆ. ಇವರು ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾದೇವಪ್ಪ ಸಾಹೇಬರಿಗೆ ಮಂತ್ರಿಮಂಡಲದಿಂದ ಪ್ರಥಮ ಮಂತ್ರಿಮಂಡಲದಲ್ಲಿ ಕೈ ಬಿಟ್ಟಿರೋದು ಬಹಳ ವಿಷಾದಕರ ಸಂಗತಿ. ಯಾಕೆಂತಂದ್ರೆ ಇವರು ಸಮಾಜ ಕಲ್ಯಾಣ ಇಲಾಖೆಯನ್ನ ಕಳೆದ ಬಾರಿ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಈ ಒಂದು ಸಮಾಜದ ಏಳಿಗೆಗೆ ದುಡಿತಾ ಇರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಒಂದು ಮಂತ್ರಿಮಂಡಲದಲ್ಲಿ ಅವಕಾಶವನ್ನ ಕೊಡಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಟಿ ನರಸೀಪುರ ಕ್ಷೇತ್ರದವರಾಗಿ ಕೇಳ್ಕೊತಾ ಇದ್ದೀವಿ. ಮೆಡಿಸಿನ್ ಸ್ಪಂದನೆ ಇದೆ, 100 ಎಲ್ಲ ದಲಿತರು ವಾಲಂಟಿಯರ್ಸ್ ಬಂದಿರೋದು, ನಾವು ವೈಯಕ್ತಿಕವಾಗಿ ಎಲ್ಲರೂ ಬಂದಿರತಕ್ಕಂಥದ್ದು. ದಲಿತರು ಮಹಿಳೆಯರೆಲ್ಲ ಬಂದವರು, ದಯಮಾಡಿ ತಾವು ಗಮನಿಸಬೇಕು. ಇದ್ರ ಒಂದು ಏನಪ್ಪಾ ಅಂದ್ರೆ ಇದು ಏನ್ ಸೂಚಿಸುತ್ತೆ ಅಂದ್ರೆ, ದಲಿತರ ಒಂದು ಹಕ್ಕಿಗಾಗಿ, ಒಂದು ದಲಿತರ ಒಂದು ಆಸ್ಮಿತೆಗಾಗಿ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿಲಿ ಸನ್ಮಾನ್ಯ ಮಾದೇವಪ್ಪನವರು ದಲಿತರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಎಚ್ ಸಿ ಮಾದೇವಪ್ಪನವರು ದಯಮಾಡಿ ನಮ್ಮ ಪಕ್ಷದ ಹೈಕಮಾಂಡ್ ಹಾಗೂ ನಮ್ಮ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಂಥ ಸಿದ್ದರಾಮಯ್ಯ ಸಾಹೇಬರು ಇವರ ಒಂದು ಪ್ರತಿಭೆನ, ಇವರ ಒಂದು ಕಾರ್ಯಕ್ರಮನ ಗುರುತಿಸಿ ಇವ್ರಿಗೆ ಈಗಿನ ಸರ್ಕಾರದಲ್ಲಿ ಉನ್ನತವಾದ ಒಂದು ಹುದ್ದೆನ ನೀಡಬೇಕು ಅಂತ ಕೇಳ್ಕೊಂಡು, ಒಂದು ಬಹುಶಃ 2013ರಿಂದ 2018 ತನಕ PWD ಮಂತ್ರಿ ಆಗಿದ್ದಾಗ ವಿರೋಧ ಪಕ್ಷದ ಮುಖ್ಯಮಂತ್ರಿ ಕೈಯಲ್ಲಿ ರಸ್ತೆಗಳ ರಾಜ ಅಂತ ಬಿರುದು ಪಡ್ಕೊಂಡವರು ನಮ್ಮ ಕಾಂಗ್ರೆಸ್ನ ಎಚ್ ಸಿ ಮಾದೇವಪ್ಪನವರು. ದಯಮಾಡಿ ಇದನ್ನೆಲ್ಲ ಪರಿಗಣಿಸಬೇಕು. ನಮ್ಮ ಒಂದು ಜನಾಂಗದ ಒಂದು ಶಕ್ತಿಯವರು, ದಯಮಾಡಿ ನಮ್ಮ ಪಕ್ಷದ ಹೈಕಮಾಂಡ್ ಅವ್ರನ್ನ ಈ ಒಂದು ಸಂಪೂರ್ಣ ಪುನರ್ರಚನೆಯ ಸಂದರ್ಭದಲ್ಲಿ ಅವರನ್ನ ಅತ್ಯುನ್ನತ ಹುದ್ದೆಗೆ ಪರಿಗಣಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ.